ನಮಸ್ಕಾರ ಕರ್ನಾಟಕ. ಒಬ್ಬ ಪೊಲೀಸ್ ಕಮಿಷನರ್ ತನ್ನ ತಪ್ಪನ್ನು ಹೇಳಿದಾಗ ತನ್ನ ಈಗೋಗಿ ಬರ್ತಾನೆ. ಆಮೇಲೆ ಕೆಳಗಡೆ ಆಫೀಸರ್ಗಳಿಗೆ ಧಮಕಿ ಹಾಕ್ತಾನೆ. ಅವನ ಈಗೋನ ಮತ್ತೆ ಅವನ ತಾಕತ್ತನ್ನ ತೋರಿಸ್ತಾನೆ ಅಂತಂದ್ರೆ ಯೂನಿಫಾರ್ಮ್ ತಾಕತ್ತನ್ನ ತೋರಿಸ್ತಾನೆ. ಬ್ಲ್ಯಾಕ್ ಕೋಟ್ ಕೆಪಾಸಿಟಿ ನಾನು ತೋರಿಸ್ತೀನಿ ಈಗ. ವಕಾಲ ಸೈನ್ ಮಾಡ್ದಿರ್ಬೋದು, ಬ್ರೈನಲ್ಲಿ ಬುದ್ಧಿ ಐತೆ. ನನ್ನ ಬುದ್ಧಿನ ಆಡ್ಸಕ್ಕಾಗತ್ತಾ? ವಕಾಲತ್ ಬೇರೆ ಅವ್ರು ಸೈನ್ ಮಾಡ್ದಿರ್ಬೋದು, ಅಷ್ಟು ಬಿಟ್ರೆ ಪಾರ್ಟಿ ಇನ್ ಪರ್ಸನ್ ನಿನ್ನ ನಾಕಂಡ್ ರುಬ್ಬಿಲ್ಲ, ನಿನ್ನ ಬಾಯಲ್ಲಿ ನಿಜ ಬರ್ಸಿಲ್ಲ, ನಾನು ನಿನ್ನ ಅಹಂಕಾರ ಇಳಿಸಿಲ್ಲ. ನಾನು ಕೂಡ ಕೆಂಪೇಗೌಡನ ವಂಶದವನೇ ಅಲ್ಲ. ಏನ್ ಅನ್ಕೊಂಡ್ಬಿಡಿದ್ಯಾ? ಡಾನ ನೀನು ಕಳಿಸಿದ್ದೀನಿ. CM ಹೋಗಿದೆ, ಚೀಫ್ ಮಿನಿಸ್ಟರ್ ಆಫೀಸ್ಗೆ ಈ ಎಲ್ಲದನ್ನು ಕಳಿಸಿದ್ದೀನಿ. ಅಲ್ಲಿಂದ ಮೇಲಕ್ಕೆ ಡೆಲ್ಲಿಗೆ ಸುಪ್ರೀಂ ಕೋರ್ಟ್ ಕೌನ್ಸಿಲ್ಗೂ ಹೋಗೈತೆ. ಏನು ಹೋಗೈತೆ? ನಿನ್ನ ಎಲ್ಲೆಲ್ಲಿ ರುಬ್ಬಿಸ್ತೀನಿ, ಇಲ್ಲೊಂದು ರೌಂಡ್ ರುಬ್ಬಿಸ್ತೀನಿ CMO ಆಫೀಸಲ್ಲಿ, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ರೌಂಡ್ ರುಬ್ಬಿಸ್ತೀನಿ ನಿನಗೆ, ಅವನಿಗೂ ರುಬ್ಬಿಸ್ತೀನಿ. ಕನ್ಸೈನ್ಮೆಂಟ್ ಬಿಡ್ತಾವನಲ್ಲ ಇಲ್ಲಿ ಗುಜರಾತ್ ಮುಂಡ್ರಾ ಪೋರ್ಟು ದ್ವಾರಕಾ ಪೋರ್ಟಲ್ಲಿ ಡ್ರಗ್ಗಳು ಬರ್ತಾವಲ್ಲ, ನಾಚಿಕೆ ಮಾನ ಮರ್ದಿಲ್ವೇನ್ರೋ ನಿಮ್ಗೆ? ನೀವು ನಿಜವಾಗ್ಲೂ ದೇಶ ಕಾಯೋರಾ? ಆ ಸಿದ್ದರಾಮಯ್ಯ ಎಷ್ಟು ಹುಚ್ಚೆ ಹಿಡ್ದ, ಆ ರಾಹುಲ್ ಗಾಂಧಿ ಎಷ್ಟು ಸಿಗರೇಟ್ ಸೇದ್ದ, ಇನ್ನೊಬ್ಬ ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ಕೆಮ್ಮುದ, ಇದನ್ನೆಲ್ಲ ಹೇಳಕ್ಕಾಗತ್ತೆ? ಆ ಗುಜರಾತ್ ಪೋರ್ಟ್ ಅಲ್ಲಿ ಕನ್ಸೈನ್ಮೆಂಟ್ಗಳು ಬರ್ತಾವಲ್ಲ, ಅದನ್ನ ತಡೆಯೋ ಯೋಗ್ಯತೆ ಅಲ್ವಾ? ನಮ್ ಜನ ಕೂಡ ಸಾಯ್ಬೇಕು, ನೀವು ದುಡ್ಡು ಮಾಡ್ಕೊಂಡು ಒಳ್ಳೊಳ್ಳೆ ಪೋಸ್ಟಲ್ಲಿ ಮಜಾ ಮಾಡ್ಬೇಕು. ನಮಸ್ಕಾರ ಕರ್ನಾಟಕ. ಒಬ್ಬ ಪೊಲೀಸ್ ಕಮಿಷನರ್ ತನ್ನ ತಪ್ಪನ್ನು ಹೇಳಿದಾಗ ತನ್ನ ಈಗೋಗಿ ಬರ್ತಾನೆ. ಆಮೇಲೆ ಕೆಳಗಡೆ ಆಫೀಸರ್ಗಳಿಗೆ ಧಮಕಿ ಹಾಕ್ತಾನೆ. ಅವನ ಈಗೋನ ಮತ್ತೆ ಅವನ ತಾಕತ್ತನ್ನ ತೋರಿಸ್ತಾನೆ ಅಂತಂದ್ರೆ ಯೂನಿಫಾರ್ಮ್ ತಾಕತ್ತನ್ನ ತೋರಿಸ್ತಾನೆ. ಬ್ಲ್ಯಾಕ್ ಕೋಟ್ ಕೆಪಾಸಿಟಿ ನಾನು ತೋರಿಸ್ತೀನಿ ಈಗ. ವಕಾಲ ಸೈನ್ ಮಾಡ್ದಿರ್ಬೋದು, ಬ್ರೈನಲ್ಲಿ ಬುದ್ಧಿ ಐತೆ. ನನ್ನ ಬುದ್ಧಿನ ಆಡ್ಸಕ್ಕಾಗತ್ತಾ? ವಕಾಲತ್ ಬೇರೆ ಅವ್ರು ಸೈನ್ ಮಾಡ್ದಿರ್ಬೋದು, ಅಷ್ಟು ಬಿಟ್ರೆ ಪಾರ್ಟಿ ಇನ್ ಪರ್ಸನ್ ನಿನ್ನ ನಾಕಂಡ್ ರುಬ್ಬಿಲ್ಲ, ನಿನ್ನ ಬಾಯಲ್ಲಿ ನಿಜ ಬರ್ಸಿಲ್ಲ, ನಾನು ನಿನ್ನ ಅಹಂಕಾರ ಇಳಿಸಿಲ್ಲ. ನಾನು ಕೂಡ ಕೆಂಪೇಗೌಡನ ವಂಶದವನೇ ಅಲ್ಲ. ಏನ್ ಅನ್ಕೊಂಡ್ಬಿಡಿದ್ಯಾ? ಡಾನ ನೀನು ಕಳಿಸಿದ್ದೀನಿ. CM ಹೋಗಿದೆ, ಚೀಫ್ ಮಿನಿಸ್ಟರ್ ಆಫೀಸ್ಗೆ ಈ ಎಲ್ಲದನ್ನು ಕಳಿಸಿದ್ದೀನಿ. ಅಲ್ಲಿಂದ ಮೇಲಕ್ಕೆ ಡೆಲ್ಲಿಗೆ ಸುಪ್ರೀಂ ಕೋರ್ಟ್ ಕೌನ್ಸಿಲ್ಗೂ ಹೋಗೈತೆ. ಏನು ಹೋಗೈತೆ? ನಿನ್ನ ಎಲ್ಲೆಲ್ಲಿ ರುಬ್ಬಿಸ್ತೀನಿ, ಇಲ್ಲೊಂದು ರೌಂಡ್ ರುಬ್ಬಿಸ್ತೀನಿ CMO ಆಫೀಸಲ್ಲಿ, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ರೌಂಡ್ ರುಬ್ಬಿಸ್ತೀನಿ ನಿನಗೆ, ಅವನಿಗೂ ರುಬ್ಬಿಸ್ತೀನಿ. ಕನ್ಸೈನ್ಮೆಂಟ್ ಬಿಡ್ತಾವನಲ್ಲ ಇಲ್ಲಿ ಗುಜರಾತ್ ಮುಂಡ್ರಾ ಪೋರ್ಟು ದ್ವಾರಕಾ ಪೋರ್ಟಲ್ಲಿ ಡ್ರಗ್ಗಳು ಬರ್ತಾವಲ್ಲ, ನಾಚಿಕೆ ಮಾನ ಮರ್ದಿಲ್ವೇನ್ರೋ ನಿಮ್ಗೆ? ನೀವು ನಿಜವಾಗ್ಲೂ ದೇಶ ಕಾಯೋರಾ? ಆ ಸಿದ್ದರಾಮಯ್ಯ ಎಷ್ಟು ಹುಚ್ಚೆ ಹಿಡ್ದ, ಆ ರಾಹುಲ್ ಗಾಂಧಿ ಎಷ್ಟು ಸಿಗರೇಟ್ ಸೇದ್ದ, ಇನ್ನೊಬ್ಬ ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ಕೆಮ್ಮುದ, ಇದನ್ನೆಲ್ಲ ಹೇಳಕ್ಕಾಗತ್ತೆ? ಆ ಗುಜರಾತ್ ಪೋರ್ಟ್ ಅಲ್ಲಿ ಕನ್ಸೈನ್ಮೆಂಟ್ಗಳು ಬರ್ತಾವಲ್ಲ, ಅದನ್ನ ತಡೆಯೋ. ನಮಸ್ಕಾರ ಕರ್ನಾಟಕ. ಒಬ್ಬ ಪೊಲೀಸ್ ಕಮಿಷನರ್ ತನ್ನ ತಪ್ಪನ್ನು ಹೇಳಿದಾಗ ತನ್ನ ಈಗೋಗಿ ಬರ್ತಾನೆ. ಆಮೇಲೆ ಕೆಳಗಡೆ ಆಫೀಸರ್ಗಳಿಗೆ ಧಮಕಿ ಹಾಕ್ತಾನೆ. ಅವನ ಈಗೋನ ಮತ್ತೆ ಅವನ ತಾಕತ್ತನ್ನ ತೋರಿಸ್ತಾನೆ ಅಂತಂದ್ರೆ ಯೂನಿಫಾರ್ಮ್ ತಾಕತ್ತನ್ನ ತೋರಿಸ್ತಾನೆ. ಬ್ಲ್ಯಾಕ್ ಕೋಟ್ ಕೆಪಾಸಿಟಿ ನಾನು ತೋರಿಸ್ತೀನಿ ಈಗ. ವಕಾಲ ಸೈನ್ ಮಾಡ್ದಿರ್ಬೋದು, ಬ್ರೈನಲ್ಲಿ ಬುದ್ಧಿ ಐತೆ. ನನ್ನ ಬುದ್ಧಿನ ಆಡ್ಸಕ್ಕಾಗತ್ತಾ? ವಕಾಲತ್ ಬೇರೆ ಅವ್ರು ಸೈನ್ ಮಾಡ್ದಿರ್ಬೋದು, ಅಷ್ಟು ಬಿಟ್ರೆ ಪಾರ್ಟಿ ಇನ್ ಪರ್ಸನ್ ನಿನ್ನ ನಾಕಂಡ್ ರುಬ್ಬಿಲ್ಲ, ನಿನ್ನ ಬಾಯಲ್ಲಿ ನಿಜ ಬರ್ಸಿಲ್ಲ, ನಾನು ನಿನ್ನ ಅಹಂಕಾರ ಇಳಿಸಿಲ್ಲ. ನಾನು ಕೂಡ ಕೆಂಪೇಗೌಡನ ವಂಶದವನೇ ಅಲ್ಲ. ಏನ್ ಅನ್ಕೊಂಡ್ಬಿಡಿದ್ಯಾ? ಡಾನ ನೀನು ಕಳಿಸಿದ್ದೀನಿ. CM ಹೋಗಿದೆ, ಚೀಫ್ ಮಿನಿಸ್ಟರ್ ಆಫೀಸ್ಗೆ ಈ ಎಲ್ಲದನ್ನು ಕಳಿಸಿದ್ದೀನಿ. ಅಲ್ಲಿಂದ ಮೇಲಕ್ಕೆ ಡೆಲ್ಲಿಗೆ ಸುಪ್ರೀಂ ಕೋರ್ಟ್ ಕೌನ್ಸಿಲ್ಗೂ ಹೋಗೈತೆ. ಏನು ಹೋಗೈತೆ? ನಿನ್ನ ಎಲ್ಲೆಲ್ಲಿ ರುಬ್ಬಿಸ್ತೀನಿ, ಇಲ್ಲೊಂದು ರೌಂಡ್ ರುಬ್ಬಿಸ್ತೀನಿ CMO ಆಫೀಸಲ್ಲಿ, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ರೌಂಡ್ ರುಬ್ಬಿಸ್ತೀನಿ ನಿನಗೆ, ಅವನಿಗೂ ರುಬ್ಬಿಸ್ತೀನಿ. ಕನ್ಸೈನ್ಮೆಂಟ್ ಬಿಡ್ತಾವನಲ್ಲ ಇಲ್ಲಿ ಗುಜರಾತ್ ಮುಂಡ್ರಾ ಪೋರ್ಟು ದ್ವಾರಕಾ ಪೋರ್ಟಲ್ಲಿ ಡ್ರಗ್ಗಳು ಬರ್ತಾವಲ್ಲ, ನಾಚಿಕೆ ಮಾನ ಮರ್ದಿಲ್ವೇನ್ರೋ ನಿಮ್ಗೆ? ನೀವು ನಿಜವಾಗ್ಲೂ ದೇಶ ಕಾಯೋರಾ? ಆ ಸಿದ್ದರಾಮಯ್ಯ ಎಷ್ಟು ಹುಚ್ಚೆ ಹಿಡ್ದ, ಆ ರಾಹುಲ್ ಗಾಂಧಿ ಎಷ್ಟು ಸಿಗರೇಟ್ ಸೇದ್ದ, ಇನ್ನೊಬ್ಬ ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ಕೆಮ್ಮುದ, ಇದನ್ನೆಲ್ಲ ಹೇಳಕ್ಕಾಗತ್ತೆ? ಆ ಗುಜರಾತ್ ಪೋರ್ಟ್ ಅಲ್ಲಿ ಕನ್ಸೈನ್ಮೆಂಟ್ಗಳು ಬರ್ತಾವಲ್ಲ, ಅದನ್ನ ತಡೆಯೋ ಯೋಗ್ಯತೆ ಅಲ್ವಾ? ನಮ್ ಜನ ಕೂಡ ಸಾಯ್ಬೇಕು, ನೀವು ದುಡ್ಡು ಮಾಡ್ಕೊಂಡು ಒಳ್ಳೊಳ್ಳೆ ಪೋಸ್ಟಲ್ಲಿ ಮಜಾ ಮಾಡ್ಬೇಕು. ನಮಸ್ಕಾರ ಕರ್ನಾಟಕ.
ಒಬ್ಬ ಪೊಲೀಸ್ ಕಮಿಷನರ್ ತನ್ನ ತಪ್ಪನ್ನ ಹೇಳಿದಾಗ ತನ್ನ ಈಗೋಗಿ ಬರ್ತಾನೆ. ಆಮೇಲೆ ಕೆಳಗಡೆ ಆಫೀಸರ್ಗಳಿಗೆ ಧಮಕಿ ಹಾಕ್ತಾನೆ. ಅವನ ಈಗೋನ ಮತ್ತೆ ಅವನ ತಾಕತ್ತನ್ನ ತೋರಿಸ್ತಾನೆ ಅಂತಂದ್ರೆ ಯೂನಿಫಾರ್ಮ್ ತಾಕತ್ತನ್ನ ತೋರಿಸ್ತಾನೆ. ಬ್ಲ್ಯಾಕ್ ಕೋಟ್ ಕೆಪಾಸಿಟಿ ನಾನು ತೋರಿಸ್ತೀನಿ ಈಗ. ವಕಾಲ ಸೈನ್ ಮಾಡ್ದಿರ್ಬೋದು, ಬ್ರೈನಲ್ಲಿ ಬುದ್ಧಿ ಐತೆ. ನನ್ನ ಬುದ್ಧಿನ ಆಡ್ಸಕ್ಕಾಗತ್ತಾ? ವಕಾಲತ್ ಬೇರೆ ಅವ್ರು ಸೈನ್ ಮಾಡ್ದಿರ್ಬೋದು, ಅಷ್ಟು ಬಿಟ್ರೆ ಪಾರ್ಟಿ ಇನ್ ಪರ್ಸನ್ ನಿನ್ನ ನಾಕಂಡ್ ರುಬ್ಬಿಲ್ಲ, ನಿನ್ನ ಬಾಯಲ್ಲಿ ನಿಜ ಬರ್ಸಿಲ್ಲ, ನಾನು ನಿನ್ನ ಅಹಂಕಾರ ಇಳಿಸಿಲ್ಲ. ನಾನು ಕೂಡ ಕೆಂಪೇಗೌಡನ ವಂಶದವನೇ ಅಲ್ಲ. ಏನ್ ಅನ್ಕೊಂಡ್ಬಿಡ್ತೀಯ? ಡಾನ ನೀನು ಕಳ್ಸಿದ್ದೀನಿ. CM ಹೋಗಿದೆ, ಚೀಫ್ ಮಿನಿಸ್ಟರ್ ಆಫೀಸ್ಗೆ ಈ ಎಲ್ಲದನ್ನು ಕಳಿಸಿದ್ದೀನಿ. ಅಲ್ಲಿಂದ ಮೇಲಕ್ಕೆ ಡೆಲ್ಲಿಗೆ ಸುಪ್ರೀಂ ಕೋರ್ಟ್ ಕೌನ್ಸಿಲ್ಗೂ ಹೋಗೈತೆ. ಏನು ಹೋಗೈತೆ? ನಿನ್ನ ಎಲ್ಲೆಲ್ಲಿ ರುಬ್ಬಿಸ್ತೀನಿ, ಇಲ್ಲೊಂದು ರೌಂಡ್ ರುಬ್ಬಿಸ್ತೀನಿ CM ಆಫೀಸಲ್ಲಿ, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ರೌಂಡ್ ರುಬ್ಬಿಸ್ತೀನಿ ನಿನಗೆ, ಅವನಿಗೂ ರುಬ್ಬಿಸ್ತೀನಿ. ಕನ್ಸೈನ್ಮೆಂಟ್ ಬಿಡ್ತಾವನಲ್ಲ ಇಲ್ಲಿ ಗುಜರಾತ್ ಮುಂಡ್ರಾ ಪೋರ್ಟು ದ್ವಾರಕಾ ಪೋರ್ಟ್ ಅಲ್ಲಿ ಡ್ರಗ್ಗಳು ಬರ್ತಾವಲ್ಲ, ನಾಚಿಕೆ ಮಾನ ಮರ್ದಿಲ್ವೇನ್ರೋ ನಿಮ್ಗೆ? ನೀವು ನಿಜವಾಗ್ಲೂ ದೇಶ ಕಾಯೋರಾ? ಆ ಸಿದ್ದರಾಮಯ್ಯ ಎಷ್ಟು ಹುಚ್ಚೆ ಹಿಡ್ದ, ಆ ರಾಹುಲ್ ಗಾಂಧಿ ಎಷ್ಟು ಸಿಗರೇಟ್ ಸೇದ್ದ, ಇನ್ನೊಬ್ಬ ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ಕೆಮ್ಮುದ, ಇದನ್ನೆಲ್ಲ ಹೇಳಕ್ಕಾಗತ್ತೆ? ಆ ಗುಜರಾತ್ ಪೋರ್ಟ್ ಅಲ್ಲಿ ಕನ್ಸೈನ್ಮೆಂಟ್ಗಳು ಬರ್ತಾವಲ್ಲ, ಅದನ್ನ ತಡೆಯೋ ಯೋಗ್ಯತೆ ಅಲ್ವಾ? ನಮ್ ಜನ ಕೂಡ ಸಾಯ್ಬೇಕು, ನೀವು ದುಡ್ಡು ಮಾಡ್ಕೊಂಡು ಒಳ್ಳೊಳ್ಳೆ ಪೋಸ್ಟಲ್ಲಿ ಮಜಾ ಮಾಡ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.